ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಬೆಳವಡಿಯನ್ನು ಆಳಿದ ವೀರರಾಣಿ. ಆಕೆಯ ಧೈರ್ಯ ಹಾಗೂ ನಾಮಕತ್ವವು ಅಪ್ರತಿಮವಾದದ್ದು. ಸ್ವಂತ ಮಹಿಳಾ ಸೇನೆಯನ್ನು ಕಟ್ಟಿ ನಾಡಿನ ಚುಕ್ಕಾಣಿ ಹಿಡಿದು ರಾಜ್ಯವನ್ನು ದಕ್ಷತೆಯಿಂದ ಮುನ್ನಡೆಸಿದರು. ಗೌರವಗಳಿಗೆ ಆತನು ಮೆಚ್ಚಿ ಸ್ವಂತ ಶಿವಾಜಿ ಮಹಾರಾಜರೇ ಶರಣಾಗತಿಯಾಗಿ ಮಲ್ಲಮ್ಮನನ್ನು ತಾಯಿ ಸ್ವರೂಪವೆಂದು ಗೌರವಿಸಿ 17ನೇ ಶತಮಾನ. ಜನ್ಮಸ್ಥಳ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನಲ್ಲಿರುವ ಬೆಳವಡಿ. ದಾಖಲೆಗಳ ಪಟ್ಟಿ. ಬೆಳವಡಿ ಸಂಸ್ಥಾನದ ಪಾರಂಪರಿಕ ಸ್ಥಾನವಾದ ಬ್ರಹ್ಮಠದ ಶಿವಬಸವ ಶಾಸ್ತ್ರಿಯವರು ಬರೆದ ತರಾತುರಿ ಪಂಚಮರ ಇತಿಹಾಸ ಪುಸ್ತಕದಲ್ಲಿ ಬೆಳವಡಿ ಸಂಸ್ಥಾನದ ಇತಿಹಾಸವು 1511ರಿಂದ ರಾಜ ಚಂದ್ರಶೇಖರ್ ರಾಜನೊಂದಿಗೆ ಪ್ರಾರಂಭವಾಗುತ್ತದೆ. ಈಶಪ್ರಭು ಯುದ್ಧ ಭೂಮಿಯಲ್ಲಿ ಸದನದ ನಂತರ ಮಲ್ಲಮ್ಮ ಛತ್ರಪತಿ ಶಿವಾಜಿ ಮಹಾರಾಜನನ್ನು ಸೋಲಿಸಿದಳು. ರಾಣಿ ಮರಾಠ ಸಾಮ್ರಾಜ್ಯದ ಶಿವಾಜಿ ಮಹಾರಾಜರ ವಿರುದ್ಧ ಹೋರಾಡಿದಳು. ನಾಯಕತ್ವ. 17ನೇ ಶತಮಾನದಲ್ಲಿ ಕರ್ನಾಟಕದ ಬೆಳವಡಿಯನ್ನು ಆಳುವ ವೀರರಾಣಿ ಬೆಳವಡಿ ಮಲ್ಲಮ್ಮರ ನಾಯಕತ್ವವು ಸಾಹಸ, ಲಕ್ಷ ಆಡಳಿತ ಹಾಗೂ ಸಶಿಸ್ತ್ರವುಳ್ಳ ವಿಶೇಷ. ಶಂಕರ್ ಹೋಗಾರ್ ನಾನು 4ನೇ ತರಗತಿಯಲ್ಲಿ ಮೊಟ್ಟ ಮೊದಲು ಬಾರಿ ಮಹಿಳಾ ಸೈನ್ಯ ಕಟ್ಟಿದ್ದೆ ಬೆಳಗಾವಿ ಜಿಲ್ಲೆ ಬೆಳವಡಿ ವೀರರಾಣಿ ಮತದ ಗಡಿನಾಡಿನ ಚೈತನ್ಯದಲ್ಲಿ ಪ್ರಶಸ್ತಿಯನ್ನು ನೀಡಲು ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಹೊರ ರಾಜ್ಯದ ಮತ್ತು ದೇಶದಲ್ಲಿ ವಿವಿಧ ಕ್ಷೇತ್ರಗಳನ್ನು ಸಾಧನೆ ಮಾಡಿದೆ. ಮಹಿಳೆಯರಿಗೆ ಇನ್ನು ಮುಂದೆ ಬೆಳವಡಿ ಮಲ್ಲಮ್ಮ ಮತ್ತು ರಾಣಿ ಅಬ್ಬಕ್ಕದೇವಿ ಹೆಸರಿನಲ್ಲಿ ಮತ್ತು 2 ಪ್ರಶಸ್ತಿಯನ್ನು ಅಧ್ಯಕ್ಷರ ಪರಿಚಯಿಸುವುದು. ಬೆಳವಡಿ ಮಲ್ಲಮ್ಮ ಅವರು ಕರ್ನಾಟಕದ ಇತಿಹಾಸದಲ್ಲಿ ಸಾಹಸ ಮತ್ತು ದೇಶ ಪ್ರೇಮದ ಸಾಕಾರ ಮೂರ್ತಿಯಾಗಿದ್ದಾರೆ. ಅವರ ಧೈರ್ಯ ಮತ್ತು ಸಮಾಜಕ್ಕೆ ನೀಡಿದ ಕೊಡುಗೆಗಳ ಕುರಿತು ಇನ್ನಷ್ಟು ತಿಳಿಯೋಣ. ಮಲ್ಲಮ್ಮ ಅವರು ಯುದ್ಧ ರಂಗದಲ್ಲಿ ಹೋರಾಡಲು ಮಹಿಳೆಯರ ಒಂದು ಪ್ರತ್ಯೇಕ ಸೈನ್ಯವನ್ನು ಕಟ್ಟಿದರು. ಧೈರ್ಯ, ನಾಯಕತ್ವ ಪರಿಚಯಿಸುವುದು. ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ವೀರರಾಣಿ ಮರಾಠರ ವಿರುದ್ಧ ಹೋರಾಡಲು ಮಹಿಳಾ ಸೇನೆಯನ್ನು ಸಂಘಟಿಸಿದ ಮೊದಲ ಮಹಿಳೆ, ವಿಶ್ವದಲ್ಲಿ ಪ್ರಥಮ ಮಹಿಳಾ ಸೈನ್ಯ ಕಟ್ಟಿದ್ದು ಬೆಳವಡಿಯ ಮೊತ್ತದ ಗಡಿನಾಡ ನೀಡಲು ಕರ್ನಾಟಕದ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ನಿರ್ಧರಿಸಿದೆ. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು ನಮ್ಮ ಸಚೇತನ ಬೆಳವಡಿ ಮಲ್ಲಮ್ಮ ಅವಳ ಧೈರ್ಯ. ರಾಣಿ ಬೆಳವಡಿ ಮಹಾರಾಜರ ವಿರುದ್ಧ ಹೋರಾಡಿ ಅವಳ ನಾಯಕತ್ವ 17ನೇ ಶತಮಾನದಲ್ಲಿ ಕರ್ನಾಟಕದ ಬೆಳವಡಿ ಮಲ್ಲಮ್ಮನ್ನು ಆಳಿದ ಬೆಳಗಾವಿ ವನಿತೆ ಬೆಳವಡಿ ರಾಣಿ ಮಲ್ಲಮ್ಮನ ಕುರಿತಾಗಿ ಮಹಾರಾಷ್ಟ್ರದ ಸರ್ಕಾರಿ 4ನೇ ತರಗತಿಯ ಪಠ್ಯದಲ್ಲಿ ಪ್ರಕಟವಾಗಿ ಆದರೆ ಮಲ್ಲಮ್ಮನ ಇತಿಹಾಸ ಸಾರುವ ಪಠ್ಯದ ಬದಲಾವಣೆಗೆ ಶಿವಾಜಿ ಮಹಾರಾಜ ಮಹಿಳೆಯರೊಂದಿಗೆ ನಡೆದುಕೊಂಡು ರೀತಿಗೆ ಬೆಳವಡಿ ಮಲ್ಲಮ್ಮನ ಉದಾಹರಣೆ ನೀಡಿದ್ದಾಗ 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಬೆಳವಡಿ ಮಲ್ಲಮ್ಮನ ಬಗ್ಗೆ. ಬೆಳವಡಿಯ ರಾಜಮಾತೆ ಈಶಪ್ರಭು ತನ್ನ ಎಳೆದರೆ ಮನಸ್ಸಿನಲ್ಲಿ ಒಂದು ತಿಂಗಳಲ್ಲಿ 21 ಹುಲಿಗಳನ್ನು
ಯಶಸ್ವಿಯಾಗಿ ಬೇಟೆಯಾಡಿಕೊಂಡು ಮಲ್ಲಮ್ಮನ ಕೈಗೆ ಸಿಕ್ಕರು. ಈ ಒಕ್ಕೂಟದೊಂದಿಗೆ ಮಲ್ಲಮ್ಮ ಬೆಳವಾಡಿ ಮಲ್ಲಮ್ಮ ಎಂದು ಕರೆಯಲ್ಪಟ್ಟರು. ಜೋರ ಬೆಳವಡಿ ಮಲ್ಲಮ್ಮನ ಇತಿಹಾಸ. ಬೆಳವಡಿ ಅಧಿಪತಿ ಈಶಪ್ರಭು ದೇಸಾಯಿ ಹಾಗೂ ಮರಾಠ ಸೈನ್ಯದ ನಡುವ ಸಮರ ಯುದ್ಧದಲ್ಲಿ ಈಶಪ್ರಭು ವೀರ ಹೊಂದಿದರು. ಪತಿಯ ಮರಣದ ನಂತರ ರಾಣಿ ಮಲ್ಲಮ್ಮ ಎದೆಗುಂದಗಳು. ನಾವೇನು ಸಾವಿರಾರು ಸೈನಿಕರೊಂದಿಗೆ ಮರಾಠ ವಿರುದ್ಧ ಹೋರಾಡಿ behind his bigotry on the tree. You are right. The bigotry party looks bigger than the other.